ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಓಕೆ. BMW 320D ಲಕ್ಸುರಿ ಲೈನ್. ಹ್ಮ್. ಗಾಡಿನಲ್ಲಿ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಸನ್ ರೂಫ್, ಕ್ರೂಸ್ ಕಂಟ್ರೋಲ್ ಎಲ್ಲಾ ಬರ್ತದೆ. ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ನಿಮ್ಗೆ 1.5 ಲಕ್ಷದಿಂದ 1.80 ಗಂಟ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಸರ್ ಈ ಗಾಡಿ ಮಾರ್ಕೆಟ್ 2014 ಮಾಡಲ್ Q3 ಥರ್ಡ್ ಓನರ್ ಆಗಿರ್ತದೆ. ಸರ್ ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಎಲ್ಲಾ ಶೋರೂಮ್ ಮೇಂಟೈನ್ ಇದೆ. ಗಾಡಿ ಫೀಚರ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕ್ಲೈಮೇಟ್ ಕಂಟ್ರೋಲ್, AC, ಪ್ಯಾನೋರಾಮಿಕ್, ಸನ್ ರೂಫ್ ಎಲ್ಲಾ ಬರ್ತದೆ. ಇಂಟೀರಿಯರ್ ಕೂಡ ನೋಡಬಹುದು, ಮಿಡ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ NOC ಸಮೇತ ಮಾರ್ಕೆಟ್ ಅಲ್ಲಿ ಪಾಸಿಂಗ್ ಆಗಿರ್ತದೆ. 2012 ಮಾಡಲ್ ಇದು, NOC ಬರಲ್ಲ. ಆಸ್ ಇಫ್ ಕಂಡೀಷನ್ 2012 ಮಾಡಲ್ ಹೋಂಡಾ ಇಯಾನ್ 18 ಮೈಲೇಜ್ ಬರೋ ಗಾಡಿ ಎಷ್ಟಕ್ಕೆ 1,75,000 ರೂಪಾಯಿ ಕೊಡ್ತೀವಿ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಕಂಫರ್ಟ್ ಲೈನ್ ಗಾಡಿ ನೋಡಬಹುದು. 16 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್ ಆಗಿರ್ತದೆ ಸರ್. ಇದು 2010 ಮಾಡಲ್ ಹೈ ಲೈನ್ ಸಿಂಗಲ್ ಓನರ್ ಗಾಡಿ. MS ಪಾಸಿಂಗ್ ಆಗಿರ್ತದೆ ವಿತ್ NOC. ಬರೀ 2.10 ಮಾಡಲ್ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್, ಇದು ಕಂಫರ್ಟ್ ಲೈನ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ, ಪೆಟ್ರೋಲ್ ವೇರಿಯಂಟ್ ಸರ್. ಈ ಗಾಡಿ 2011 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. 47,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಈ ಗಾಡಿ ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ 45,000 ಓಡಿದೆ ಗಾಡಿ. ಇದು ಮಾರುತಿ ಸ್ವಿಫ್ಟ್ DXi ಆಪ್ಷನಲ್ 2013 ಮಾಡಲ್ ಶೆವರ್ಲೆಟ್ ಸ್ಪಾರ್ಕ್ ತಗೋ ಬಂದಿದ್ದೀವಿ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಸಿಗ್ತದೆ ಸರ್. ಈ ಗಾಡಿ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರ್ತದೆ. ಮಹೇಂದ್ರ XC500 W7 ಇದು ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. 2018 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. 2015 ಮಾಡಲ್ W10 ಮಾಡಲ್ ಸಿಂಗಲ್ ಓನರ್ 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ಸ್ ತಿಳ್ಕೊಳ್ಬೇಕಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಸನ್ ರೂಫ್ ಕೂಡ ಗಾಡಿನಲ್ಲಿ ಬರ್ತದೆ. ಮತ್ತೆ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ ಇದು ಸರ್. ಹಾಗೆ ಇದು 2014 ಮಾಡಲ್ ಫೋರ್ಡ್ ಈಕೋ ಸ್ಪೋರ್ಟ್ ಟೈಟಾನಿಯಂ ಆಪ್ಷನಲ್ ಅಂತ ಹೇಳಿದ್ರೆ ಸರ್, ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ABS ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ. ಮತ್ತೆ ಮೈಲೇಜ್ ಕೇಳೋದಾದ್ರೆ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20 ಬರ್ತದೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಬಾಡಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರ್ತದೆ. ಮೇಂಟೆನೆನ್ಸ್ ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಹೊಂಡೈ ಕ್ರೇಟಾ ಮ್ಯಾನ್ಯುಯಲ್ SX ಆಪ್ಷನಲ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ ಸರ್. ಇದರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಕೂಡ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18 ಬರ್ತದೆ, ಹೈವೇ 20+ ಬರ್ತದೆ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಎಲ್ಲ 2020 ಮಾಡಲ್ MG ಹೆಕ್ಟರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 5 ಸೀಟರ್ ವೆಹಿಕಲ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರ ಇಲ್ಲ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ವರ್ನಾ ಫ್ಲೂಡಿಕ್ SX ಪೆಟ್ರೋಲ್ ಆಪ್ಷನಲ್. ನಿಮ್ಗೆ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ವೋಲ್ಕ್ಸ್ವ್ಯಾಗನ್ ವಿಂಟೋ ಹೈಲ್ಯಾಂಡ್ 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಡೀಸೆಲ್ ವೇರಿಯಂಟ್. ಸ್ಕೋಡಾ ಲಾರಾ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಎಲಿಗೆನ್ಸ್ ಸರ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರ ಗಾಡಿ. ವೋಲ್ಕ್ಸ್ವ್ಯಾಗನ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನೋಡ್ಬೋದು ನೀವು, ಹೈಲೈನ್ ಪೆಟ್ರೋಲ್ ಗಾಡಿ. ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಓಡಿರೋದು ಬರೀ 47,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು MS ಕಾರ್ ವರ್ಲ್ಡ್ ಇಂದ ಮುದಾಸಿರ್ ಹಬೀಬ್ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ. ಈ ಸತಿ ನಮ್ಮ ಹತ್ರ ಹೊಸ ಸ್ಟಾಕ್ ಬಂದಿದೆ ಸರ್. ಇದು ಲೊಕೇಶನ್ ಬಂದ್ಬಿಟ್ಟು ಬನ್ನರಾಟ ರೋಡ್ ಅಲ್ಲಿ ರಂಕ ಕಾಲೋನಿ ಅಂತ ಇದೆ, ಬಿಳೆಕಳ್ಳಿ. ಯಾರಿಗಾದ್ರೂ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಅಲ್ಲಿ ಕಾಲ್ ಮಾಡಿದ್ರೆ ಲೊಕೇಶನ್ ಕಳ್ಸಿಕೊಡ್ತೀವಿ, ಮತ್ತೆ ಡೀಟೇಲ್ ಕೂಡ ಕಳ್ಸಿಕೊಡ್ತೀವಿ. ಈ ಸತಿ ನಮ್ಮ ಹತ್ರ ಲೋನ್ ಆಪ್ಷನ್ ಕೂಡ ಇದೆ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ. ಮತ್ತೆ ಸಿವಿಲ್ ಚೆನ್ನಾಗಿಲ್ಲದವ್ರಿಗೆ ಬೆಂಗಳೂರಲ್ಲಿ ಇದ್ರೆ 1 ರಿಂದ 1.5 ಲಕ್ಷ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ತಡ ಮಾಡ್ದೇನೆ ಬನ್ನಿ. ಈ ಸತಿ ಲೋ ಬಜೆಟ್ ಇಂದ ಹೈ ಬಜೆಟ್ ಗಂಟನೂ ಗಾಡಿ ಇದೆ. ಬನ್ನಿ, ತಡ ಮಾಡ್ದೇನೆ ಈ ವಿಡಿಯೋ ಕಂಪ್ಲೀಟ್ ನೋಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಗಾಡಿ ನೋಡಿ. ಕಂಪ್ಲೀಟ್ ಆಗಿ 1.5 ಲಕ್ಷ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ ಮಾರ್ಕೆಟ್ ಹೇಳಿ ಸರ್ ಡೀಲ್ಸ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ BMW 320D ಲಕ್ಸುರಿ ಲೈನ್.
ಗಾಡಿನಲ್ಲಿ ಫೀಚರ್ಸ್ ಬಂದು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲಾಯ್ ವಿಲ್ಸ್, ಸನ್ ರೂಫ್, ಕ್ರೂಸ್ ಕಂಟ್ರೋಲ್ ಎಲ್ಲಾ ಬರ್ತದೆ. ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ನಿಮ್ಗೆ 1.5 ಲಕ್ಷದಿಂದ 1.80 ಗಂಟೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 14-14.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 12,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಫೈನಲ್ ಟು ಫೈನಲ್ ಒಂದು 12,50,000 ರೂಪಾಯಿ ಮಾಡಿಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ, ಸೊ 90% ಆಗ್ಬೋದಾ ಸರ್ ಲೋನು? ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು 80% ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ, ಒಂದು 20% ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತಾ? ಹೌದು. ಓಕೆ, ಕ್ರೇಟಾ ಕೂಡ ಇದೆ, ಹೇಳಿ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಹೊಂಡೈ ಕ್ರೇಟಾ. ಓಕೆ, ಮ್ಯಾನ್ಯಲ್ SX ಆಪ್ಷನಲ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಓಕೆ ಸರ್ ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲಾಯ್ ವಿಲ್ಸ್ ಕೂಡ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18 ಬರ್ತದೆ, ಹೈವೇ 20+ ಬರ್ತದೆ. ಓಕೆ, ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಎಲ್ಲಾ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಓಕೆ ಸರ್ ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ ಒಂದು 12 ಕಾಲ್ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಯಾರಾದ್ರೂ ಫೈನಲ್ ಟು ಫೈನಲ್ ಒಂದು 10 ಲಕ್ಷಕ್ಕೆ ಮಾಡಿಕೊಡ್ತೀನಿ ಸರ್. ಮತ್ತೆ ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಥ್ರೋಟ್ ಕರ್ನಾಟಕ ಲೋನ್ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಹೌದು. ಕ್ರೇಟಾ ಸಿಗ್ತಿದೆ. ಸೊ ಬೆಂಗಳೂರು, ಆಲ್ ಓವರ್ ಬೆಂಗಳೂರು ಎಲ್ಲ ಇದ್ರು ನಿಮ್ಗೆ ಅದು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್. ಸೊ ಅವರೇಜ್ ಮೇಲೆ ಎಷ್ಟು ಬರ್ಬೋದು ಸರ್? ಅವರೇಜ್ ಮೇಲೆ ನಿಮ್ಗೆ ಸಿಟಿಯಲ್ಲಿ 18-10 ಬರ್ತದೆ ಸರ್. ಓಕೆ ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ XUV 500 W7. ಇದು ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. 2018 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. 1,45,000 ಕಿಲೋಮೀಟರ್ ಓಡಿದೆ. ಫುಲ್ ಶೋರೂಮ್ ಸರ್ವಿಸಸ್. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಬರ್ತದೆ. ಎಕ್ಸ್ಟೀರಿಯರ್ ಆಗ್ಲಿ, ಇಂಟೀರಿಯರ್ ಆಗ್ಲಿ ಆಸ್ ಎ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ನೀವು ಇಂಟೀರಿಯರ್ ಕೂಡ ನೋಡಬಹುದು. ಯಾವ್ದೇ ತರ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಯಾವ್ದೇ ತರದಿಲ್ಲ. ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 12, ಹೈವೇ 14 ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು ಮಾಡೆಲ್ ಗಾಡಿನಲ್ಲಿ XUV ಅದು ಆಟೋಮೆಟಿಕ್ ಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಈ ಸತಿ XUV 500 W7 ತಗೋ ಬಂದಿದ್ದೀನಿ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 13-13.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 11.5 ಇದೆ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಈ ಗಾಡಿ ಒಂದು 11 ಲಕ್ಷಕ್ಕೆ ಮಾಡಿಕೊಡ್ತೀನಿ ಸರ್. ಸರ್ ಲೋನ್ ಅಂತ ನೋಡಿದ್ರೆ ಲೋನ್ ಆಪ್ಷನ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀನಿ ಸರ್. ಸರ್ ಇದು ಬಂದ್ಬಿಟ್ಟು 2020 ಮಾಡಲ್ MG ಹೆಕ್ಟರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 5 ಸೀಟರ್ ವೆಹಿಕಲ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವಿಲ್ಸ್ ಎಲ್ಲಾ ಬರ್ತದೆ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಮೈಲೇಜ್ ಕೂಡ ನೀವು ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ ಒಂದು 16-17 ಬರ್ತದೆ. XUV ನಲ್ಲಿ 5 ಸೀಟರ್ ನೋಡ್ತಾ ಇರೋರಿಗೆ ಈ ಗಾಡಿ ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು ಸರ್. ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ ಒಂದು 14-14.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 11,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 11,25,000 ಮಾಡ್ಕೊಡ್ತೀನಿ. ಮತ್ತೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಯಾರಾದ್ರೂ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. MG ಹೆಕ್ಟರ್ ಇದು ಬಂದ್ಬಿಟ್ಟು 2015 ಮಾಡಲ್ W10 ಮಾಡಲ್. ಸಿಂಗಲ್ ಓನರ್, 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ಸ್ ತಿಳ್ಕೊಳ್ಬೇಕಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲಾಯ್ ವಿಲ್ಸ್, ಸನ್ ರೂಫ್ ಕೂಡ ಗಾಡಿನಲ್ಲಿ ಬರ್ತದೆ. ಮತ್ತೆ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಇದು ಕೀಲೆಸ್ ಎಂಟ್ರಿ. ಶೋರೂಮ್ ಇಂದ ಓಡಿರೋದೇ 65,000 ಕಿಲೋಮೀಟರ್ ಮಾತ್ರ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 12.5-13 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 10 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ ಈ ಗಾಡಿಗೆ. ಪ್ರೊಫೈಲ್ ಚೆನ್ನಾಗಿರೋರಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಗಾಡಿ ತಗೊಂಡೋಗ್ಲಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ W10 ಎತ್ಕೊಂಡು ಹೋಗ್ತಾ ಇರ್ಬೋದು. ಸೊ ನಿಮ್ಗೆ ಯಾವ್ದೇ SUV ನೋಡ್ತಾ ಇದ್ರು ಆರಾಮಾಗಿ ಸಿಗ್ತಿದೆ. 1 ಲಕ್ಷ ಡೌನ್ ಪೇಮೆಂಟ್, ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಇಮಿಡಿಯೇಟ್ ಆಗ್ತಿದೆ. ಇದು ಬಂದ್ಬಿಟ್ಟು MG ಹೆಕ್ಟರ್ 2019 ಮಾಡಲ್, ಸಿಂಗಲ್ ಓನರ್, ಶಾರ್ಪ್ ವೇರಿಯಂಟ್. ಶಾರ್ಪ್ ಅಂತ ಹೇಳಿದ್ರೆ ಇದರಲ್ಲಿ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವಿಲ್ಸ್,
ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರ್ತದೆ, ಓಕೆ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರ್ತದೆ, ನೇವಿಗೇಷನ್ ಬರ್ತದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ನೀವು ನೋಡಬಹುದು, ಯಾವುದೇ ತರ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಯಾವುದೇ ತರದಿಲ್ಲ. ಬ್ರಾಂಡ್ ನ್ಯೂ ಇಂಟೀರಿಯರ್ ಕೂಡ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಕೂಡ ಗಾಡಿನಲ್ಲಿ ಹಾಕಿದ್ದಾರೆ. ಓಕೆ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 14,80,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಈ ಗಾಡಿ ನಿಮ್ಗೆ ಒಂದು 14,40,40,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ. ಥ್ರೂಔಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ ಸರ್, ಬಂದು ಮುಂದೆ ಮಾತಾಡಿ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಅದ್ರೊಳಗೆ ನೆಗೋಷಿಯಬಲ್ ಏನಾಗ್ಬೋದು ಸರ್? ಬರ್ಲಿ ಸರ್, ಆನ್ ಟೇಬಲ್ ಬರ್ಲಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪ್ರೀಮಿಯಂ ವೆಹಿಕಲ್ ನೋಡೋರಿಗೆ ಸುಮಾರು ವೆಹಿಕಲ್ ಕೂಡ ಇದೆ. BMW ಇದೆ, ಆಡಿ ಬೇಕಾದ್ರೆ ಆಡಿ Q3 ಕೂಡ ಇದೆ. ಹೇಳಿ ಡೀಲ್ಸ್ ಸರ್. ಇದು ಬಂದ್ಬಿಟ್ಟು 2014 ಮಾಡೆಲ್ Q3 ಥರ್ಡ್ ಓನರ್ ಆಗಿರ್ತದೆ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಎಲ್ಲ ಶೋರೂಮ್ ಮೇಂಟೈನ್ ಇದೆ. ಗಾಡಿ ಫೀಚರ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕ್ಲೈಮೇಟ್ ಕಂಟ್ರೋಲ್, AC, ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರ್ತದೆ. ಇಂಟೀರಿಯರ್ ಕೂಡ ನೋಡಬಹುದು, ಮಿಡ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ NOC ಸಮೇತ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ಈ ಗಾಡಿದು 10-10.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ವಿತ್ NOC ಆಸ್ ಇಫ್ ಕಂಡೀಷನ್ ನಲ್ಲಿ ಕೊಡ್ತೀವಿ. ವಿತ್ NOC ನಿಮ್ಗೆ 6,50,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಫೈನಾನ್ಸ್ ಅಂತೂ ಆಗಲ್ಲ ಇದಕ್ಕೆ, ಯಾಕೆ ಅಂತ ಹೇಳಿದ್ರೆ ಔಟ್ಸೈಡ್ ಗಾಡಿಗೆ ಫೈನಾನ್ಸ್ ಆಗಲ್ಲ. Q3 ಬಂದ್ಬಿಟ್ಟು 6.5 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. ಮಾರ್ಕೆಟ್ ಬಂದ್ಬಿಟ್ಟು ಇದ್ರದ್ದು 10 ಲಕ್ಷ ಇದೆ ವಿತ್ NOC. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ವಿ ಬರೀ 6.5 ಲಕ್ಷ ರೂಪಾಯಿಗೆ ಆಡಿ Q3 ಕೊಡ್ತಾ ಇದ್ದೀನಿ ಸರ್. ಓಕೆ 6 ಲಕ್ಷಕ್ಕೆ ಕ್ರೆಟಾ ಪ್ರಾಜೆಕ್ಟ್ ಅಲ್ಲಿ ಆಡಿ Q3 ಕೊಡ್ತಾ ಇರೋದು ಸರ್. ಹಾಗೆ ಇದು 2014 ಮಾಡೆಲ್ ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಆಪ್ಷನಲ್ ಅಂತ ಹೇಳಿದ್ರೆ ಸರ್, ಇದರಲ್ಲಿ 6 ಇಯರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ABS ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ. ಮತ್ತೆ ಮೈಲೇಜ್ ಕೇಳೋದಾದ್ರೆ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20 ಬರ್ತದೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಬಾಡಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರ್ತದೆ ಸರ್. ಮೇಂಟೆನೆನ್ಸ್ ಗೋಸ್ಕರ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ 6-6.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 585 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,40,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಮತ್ತೆ ಥ್ರೂಔಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡ್ ಹೋಗ್ಲಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರ್ 2016 ಮಾಡೆಲ್ ಸಿಂಗಲ್ ಓನರ್ 85 PS RXZ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ದಿಲ್ಲಿ ಪಾಸಿಂಗ್ ಆಗಿರ್ತದೆ. ಬಟ್ NOC ಬಂದಿದೆ, ನಂಬರ್ ಸಮೇತ ಕೊಡ್ತೀವಿ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರ್ತಿದೆ. ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20 ಹತ್ತತ್ರ ಬರ್ತದೆ. ಗಾಡಿನಲ್ಲಿ ಅಲಾಯ್ ವೀಲ್ಸ್ ಕೂಡ ಲೇಟೆಸ್ಟ್ ಬರ್ತದೆ ಗಾಡಿನಲ್ಲಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು 680, 690 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,90,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,75,000 ವಿತ್ ನಂಬರ್ ಕೊಡ್ತೀನಿ ಸರ್. ಥ್ರೂಔಟ್ ಕರ್ನಾಟಕ ಲೋನ್ ಕೂಡ ಈ ಗಾಡಿಗೆ ಆಗ್ತದೆ. ಇದು ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್ ವರ್ನಾ ಫ್ಲೂಡಿಕ್ SX ಪೆಟ್ರೋಲ್ ಆಪ್ಷನಲ್. ನಿಮ್ಗೆ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಅಪಲ್ಸರಿ ಕೂಡ ಇದೆ ಸರ್. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 480, 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಸತಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಈ ಗಾಡಿ 3,90,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ 3,90,000 ರೂಪಾಯಿಗೆ 3,90,000 ರೂಪಾಯಿಗೆ ಹೊಂಡೈ ವರ್ನಾ 2011 ಮಾಡೆಲ್ ಫ್ಲೂಡಿಕ್ ಕೊಡ್ತೀನಿ ಸರ್. ಅದನ್ನು ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಸೊ ನೋಡ್ಕೋಬಹುದು, ನಿಮ್ಗೆ ಮೈಲೇಜ್ ಅಂದ್ರೆ ಆವರೇಜ್ ಒಂದು 17 ಬರುತ್ತೆ. ಸೊ ನಿಮ್ಗೆ ಹೈವೇ ಅಂದ್ರೆ ಅಬೌವ್ 80-20 ಬರುತ್ತೆ. ಬಂದು ಗಾಡಿ ನೋಡಿ, ಪ್ರೈಸಿಂಗ್ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ವೋಲ್ಕ್ಸ್ವ್ಯಾಗನ್ ವಿಂಟೋ ಹೈಲ್ಯಾಂಡ್ 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ, ಡೀಸೆಲ್ ವೇರಿಯಂಟ್. ಗಾಡಿ ಫೀಚರ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಕೂಡ ಬರ್ತದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ನೀವು ನೋಡಬಹುದು, ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20 ಹತ್ತತ್ರ ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು ಸಡನ್ ಅಲ್ಲಿ ಅದನ್ನು ವಿಂಟೋನೇ ಬೇಕು, ಹೈಲೈನೇ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರಿಗೇನೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,90,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,75,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 3,75,000 ರೂಪಾಯಿ 3,75,000 ರೂಪಾಯಿ ವೋಲ್ಕ್ಸ್ವ್ಯಾಗನ್ ವಿಂಟೋ ಹೈಲೈನ್ 2012 ಮಾಡೆಲ್ ಕೊಡ್ತೀನಿ ಸರ್. ವೋಲ್ಕ್ಸ್ವ್ಯಾಗನ್ ವಿಂಟೋ
17 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನೋಡ್ಬೋದು ನೀವು, ಹೈಲೈನ್ ಪೆಟ್ರೋಲ್ ಗಾಡಿ, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಓಡಿರೋದು ಬರೀ 47,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 8 ಲಕ್ಷ 9 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 7 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ 7 ಲಕ್ಷಕ್ಕೆ ಆಗೋಗ್ಬೋದಾ ಸರ್? ಹೌದು ಸರ್, ಲೋನ್ ನೋಡೋರಿಗೆ 1 ಲಕ್ಷ ಡೌನ್ 1 ಪೇಮೆಂಟ್. ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 2010 ಮಾಡಲ್ ಸಿಂಗಲ್ ಓನರ್ ಲಾರಾ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಎಲಿಗೆನ್ಸ್ ಸರ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಓಕೆ ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 480 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4 ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,75,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಮತ್ತೆ ಮೈಲೇಜ್ ಕೇಳೋದಾದ್ರೆ ನೀವು ಸಿಟಿಯಲ್ಲಿ 18, ಹೈವೇ 20 ಹತ್ರ ಬರ್ತದೆ ಸರ್ ಈ ಗಾಡಿ. ಓಕೆ ವಿತ್ ಏನೋ ಸರ್, ವಿತ್ ಕರ್ನಾಟಕ ಸರ್? ವಿತ್ ಕರ್ನಾಟಕ ನಂಬರ್ ಸರ್. ಈ ಗಾಡಿ ಓಕೆ 3,90,000 ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ 45,000 ಹೊಡಿಯೋದು ಗಾಡಿ. ಇದು ಓಕೆ ಮಾರುತಿ ಶಿಫ್ಟ್ VXI ಆಪ್ಷನಲ್. ಆಪ್ಷನಲ್ ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಕೂಡ ಗಾಡಿನಲ್ಲಿ ಬರ್ತದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20 ಹತ್ರ ಬರ್ತದೆ. ಸಿಂಗಲ್ ಓನರ್ ಗಾಡಿ, ಮಾರುತಿ ಶಿಫ್ಟ್ VXI ಆಪ್ಷನಲ್ ಓಕೆ ಸರ್. ಇದ್ರ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು 6.5 680 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6 ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 5,85,000 ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಲಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರ್ತದೆ ಓಕೆ ಸರ್. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಗಾಡಿ ಓಡಿರೋದು ಬರೀ 65,000 ಕಿಲೋಮೀಟರ್ ಮಾತ್ರ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ. NOC ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಎಷ್ಟಕ್ಕೆ ಅಂತ ಹೇಳಿದ್ರೆ ಬೇರೆ 2,85,000 2013 ಮಾಡಲ್ ಹೊಂಡೈ i10 ಕೊಡ್ತೀನಿ ಸರ್. ಓಕೆ ಸೊ ಮ್ಯಾನುವಲ್ ವೆಹಿಕಲ್ ಆಗಿರುತ್ತೆ, ಅದು ಬಂದು ಆಟೋಮೆಟಿಕ್, ಇದು ಬಂದು ಮ್ಯಾನುವಲ್ ವೆಹಿಕಲ್ ಆಗಿರುತ್ತೆ. ಒಂದು ಕಾಂಪ್ಯಾಕ್ಟ್ ಗಾಡಿನೇ ಅಂತ ಹೇಳ್ಬೋದು. ತುಂಬಾ ಜನ ಕೇಳ್ತಾ ಇದ್ರು ಸರ್, ಮೈಲೇಜ್ ಬೇಕು, ಅದ್ರಲ್ಲೂ ಕಮ್ಮಿ ಬಜೆಟ್ ಅಲ್ಲಿ ಬೇಕು, ಮೇಂಟೆನೆನ್ಸ್ ಫ್ರೀ ಇರ್ಬೇಕು ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಏನಂತ ಹೇಳ್ಬಿಟ್ಟು 2013 ಮಾಡಲ್ ಶವರ್ಲೆಟ್ ಸ್ಪಾರ್ಕ್ ತಗೋ ಬಂದಿದ್ದೀವಿ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಸಿಗ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,85,000 ಫೈನಲ್ ಟು ಫೈನಲ್ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಓಕೆ 1,85,000 ಚವರ್ಲೆಟ್ ಸ್ಪಾರ್ಕ್ 13 ಮಾಡಲ್ ವೆಹಿಕಲ್ ಕೊಡ್ತಾರ ಅದು ಸರ್. ಲೋನ್ ನೋಡೋರಿಗೆ 13 ಮಾಡಲ್ ಆಗುತ್ತಲ್ಲ ಸರ್? ಲೋನ್ ಆಗ್ತದೆ ಸರ್. ಎಷ್ಟಾಗ ಸರ್ ಲೋನ್? ಲೋನ್ 1.25 ಲಕ್ಷ ಲೋನ್ ಮಾಡಿಕೊಡ್ತೀನಿ ಸರ್. ಓಕೆ ಆರಾಮಾಗಿ 1.25 ಲಕ್ಷ ಇಮಿಡಿಯೇಟ್ ಲೋನೇ ಆಗುತ್ತೆ. ಸೊ ಒಳ್ಳೆ ಪ್ರೊಫೈಲ್ ಇತ್ತಂದ್ರೆ ಸಿಗ್ತಿದೆ ಗಾಡಿ ಸರ್. ಇದು ಬಂದ್ಬಿಟ್ಟು 2010 ಮಾಡಲ್ ಓಕೆ ಸಿಂಗಲ್ ಓನರ್ ಗಾಡಿ. MS ಪಾಸಿಂಗ್ ಆಗಿರ್ತದೆ. ಬಟ್ ಕರ್ನಾಟಕ ನಮ್ಮ ಟ್ಯಾಕ್ಸ್ ಕಟ್ಟಿದ್ದಾರೆ. ವಿತ್ ಬರೀ ನಂಬರ್ ಕೂಡ ಬರೀ ನಂಬರ್ ಮಾತ್ರ ಮಾಡ್ಕೋಬೇಕು. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 260 290 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 2,15,000 ಹೊಂಡಾ i10 ಕೊಡ್ತೀನಿ ಸರ್. ಓಕೆ ಸೊ ಏನ್ ಕಡಿಮೆ ಅಲ್ವಾ ಸರ್ ಅದ್ರಲ್ಲಿ? ಸರ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. 2 ಲಕ್ಷಕ್ಕೆ ಫೈನಲೈಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ವೋಲ್ಕ್ಸ್ವ್ಯಾಗನ್ ಪೋಲೋ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಕಂಫರ್ಟ್ ಲೈನ್ ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3,90,000 2013 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಅದು ಕಂಫರ್ಟ್ ಲೈನ್. ಇದು 2010 ಮಾಡಲ್ ಹೈ ಲೈನ್ ಸಿಂಗಲ್ ಓನರ್ ಗಾಡಿ. ಓಕೆ MS ಪಾಸಿಂಗ್ ಆಗಿರ್ತದೆ. ವಿತ್ NOC ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಅದು ಡೀಸೆಲ್ ವೆಹಿಕಲ್. 2010 ಮಾಡಲ್ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್. ಇದು ಕಂಫರ್ಟ್ ಲೈನ್, ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಇದು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 2,75,000 ವೋಲ್ಕ್ಸ್ವ್ಯಾಗನ್ ಪೋಲೋ 2010 ಮಾಡಲ್ ಕೊಡ್ತೀನಿ ಸರ್. 2011 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. 47,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 3.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಫೈನಲ್ ಟು ಫೈನಲ್ 3,10,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಪೆಟ್ರೋಲ್ ವೇರಿಯಂಟ್ ಸರ್. ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.25 4.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ
3,80,000 ಗೆ 2012 ಮಾಡಲ್ ಸೆಕೆಂಡ್ ಓನರ್ ಶಿಫ್ಟ್ ಕೊಡ್ತೀನಿ ಸರ್. Okay. 2010 ಮಾಡಲ್ ಆಸ್ಟ್ರಾ ಟಾಪ್ ಎಂಡ್ ವೇರಿಯಂಟ್ ಸರ್. ಈ ಗಾಡಿ ನೋಡ್ಬೋದು ನೀವು. ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿನಲ್ಲಿ, ಹಾ ಹಾ ಬಟ್ ತಗೊಳ್ಳೋರು ಮಾಡ್ಕೋಬೇಕು ಸರ್. ಈ ಗಾಡಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ. STK ಬೇರೆ ಹಾ. 2,70,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. i20 2010 ಮಾಡಲ್ ಆಸ್ಟ್ರಾ FC ಫ್ರೆಶ್ FC ಆಗಿದೆ ಸರ್. 5 ವರ್ಷ FC ರನ್ನಿಂಗ್ ಇದೆ ಗಾಡಿನಲ್ಲಿ ಸರ್. 2013 ಮಾಡಲ್ i20 ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಸೆಕೆಂಡ್ ಓನರ್ ಹಾ ಹಾ ಗಾಡಿ ನೋಡ್ಬೋದು ನೀವು. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ ಸರ್. ಪೆಟ್ರೋಲ್ ವೇರಿಯಂಟ್ ತುಂಬಾನೇ ಮಿಂಟ್ ಕಂಡೀಷನ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಓಕೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 4.25 4.25 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 3,80,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರ್ ಸಮೇತ ಸರ್. 11 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಓಕೆ ಗಾಡಿ ನೋಡ್ಬೋದು. ಪೆಟ್ರೋಲ್ ವಿತ್ CNG ಸರ್. ಈ ಗಾಡಿದು ಆಫರ್ ಪ್ರೈಸ್ ಒಂದೇ ಒಂದು ಆಫರ್ ಸರ್. 2,25,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ಸರ್. ಈ ಗಾಡಿ 2,20,000 ರೂಪಾಯಿಗೆ ವಿತ್ ನಂಬರ್ ಸಮೇತ 10 CNG ವೆಹಿಕಲ್ ಕೂಡ ಕೊಡ್ತಿರೋದು. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಬನ್ನಿ. CNG ನೀವು ಫಿಟ್ ಮಾಡ್ಕೋತೀನಿ ಅಂದ್ರೆ 80,000 ಬೇಕು. ನೀವು 80,000 ಖರ್ಚು ಮಾಡೋದೇ ಬೇಕಾಗಿಲ್ಲ. ಸೊ 2,20,000 ರೂಪಾಯಿಗೆ ವಿತ್ ಫಿಟ್ಟಿಂಗ್ ಸಮೇತ ಮಾಡ್ಕೊಡ್ತಾ ಇರೋದು. ಹೌದು. Okay. ಇದು ಬಂದ್ಬಿಟ್ಟು ದಿಲ್ಲಿ ಪಾಸಿಂಗ್ ಆಗಿರ್ತದೆ. 2012 ಮಾಡಲ್. ಇದು NOC ಬರಲ್ಲ. ಹಾ ಹಾ ಆಸ್ ಇಫ್ ಕಂಡೀಷನ್ ಅಲ್ಲಿ ಕೊಡ್ತೀವಿ ಸರ್. ಬರೀ Okay. 4.25 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. 2009 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ. Okay. ವಿತ್ NOC 1,75,000 ರೂಪಾಯಿ ಕೊಡ್ತೀನಿ ಸರ್. ಪೋಲೋ ಸರ್. ಸರ್ 2016 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಹಾ ಹಾ NOC ಬಂದಿದೆ ವಿತ್ ಕರ್ನಾಟಕ ನಂಬರ್. 5,50,000 ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಥ್ರೋಟ್ Okay. ಕರ್ನಾಟಕ ಲೋನ್ ಕೂಡ ಈ ಗಾಡಿಗೆ ಆಗ್ತಿದೆ. 12 ಮಾಡಲ್ ಹೊಂಡಾ ಇಯಾನ್ 18 ಮೈಲೇಜ್ ಬರೋ ಗಾಡಿ. STK 1,75,000 ರೂಪಾಯಿ ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಸ್ಯಾಂಟ್ರೋ ಬರಲ್ಲ, ಇಯಾನ್ ಕೊಡ್ತಾ ಇದ್ದೀರಾ. ಹೌದು ಸರ್. 2012 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಸರ್. ಓಕೆ ಸೆಕೆಂಡ್ ಓನರ್ ಆಗಿರ್ತದೆ. ಹಾ. ಗಾಡಿನಲ್ಲಿ ಅಲೈವಿಲ್ಸ್ ಕೂಡ ಫಿಟ್ ಆಗಿದೆ. ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರ್ತದೆ ಹ್ಮ್ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ 16 ಹತ್ತತ್ರ ಬರ್ತದೆ. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು 3.5 3.60 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಓಕೆ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 2,90,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 275 ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 2010 ಮಾಡಲ್ ಮಾರುತಿ ವ್ಯಾಗನರ್ ಹ್ಮ್. ಸಿಂಗಲ್ ಓನರ್ ವಿತ್ 5 years FC ವಿತ್ ಕರ್ನಾಟಕ ನಂಬರ್ ಸಮೇತ 1,85,000 ರೂಪಾಯಿ ಕೊಡ್ತೀನಿ ಸರ್.